ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಬರೀ ಕುಕ್ಕಿಂಗ್ ವೀಡಿಯೋ ಮಾಡಾಕ್ತಾಯಿದ್ದೆ, ಬಟ್ ಇವಾಗ ನನಗೆ ವ್ಲಾಗ್ಸ್ ಮಾಡಬೇಕು ಅನಿಸ್ತು. ಸೊ ನಾವಿವತ್ತು ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಬೆಳಗ್ಗೆ 7:30ಗೆ ಎದ್ದು ರೆಡಿಯಾಗಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಅಂತ ಹೇಳಿ ಇನ್ನೂ 1 ಕಿಲೋಮೀಟರ್ ಆದರೂ ಸ್ವಿಮ್ಮಿಂಗ್ ಫೂಲ್ ಸಿಕ್ಕಿರಲಿಲ್ಲ ರೋಡು. ಆಮೇಲೆ ಹೋಗ್ತಾ ದಾರಿಲಿ ಸ್ವಿಮ್ಮಿಂಗ್ ಫೂಲ್ ರೋಡ್ ಸಿಕ್ಕಿದ ತಕ್ಷಣ ಏನೋ ಒಂಥರ ಮೈಂಡ್ ರಿಲೀಫ್ ಆಯಿತು, ಖುಷಿ ಕೂಡ ಆಯಿತು. ಬೆಂಗಳೂರಿಗೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಫೂಲಿಗೆ ಹೋಗ್ತಾ ಇರೋದು. ಏನೋ ಒಂಥರ ನೀರನ್ನ ನೋಡಿದರೆ ಒಂಥರ ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಆಯಿತು. ನನಗೊಂದು ಸ್ವಿಮ್ಮಿಂಗ್ ಆಡೋಕ್ಕೆ ಬರೋದಿಲ್ಲ, ಆದರೂ ನೀರು ನೋಡಿದರೆ ಆಡಬೇಕು ಅನ್ನೋ ಖುಷಿ ಜಾಸ್ತಿ. ಅಲ್ಲಿ ಕೇಳಿದಾಗ ಇನ್ನು ಕ್ಲೀನ್ ಮಾಡ್ತಾ ಇದ್ದೀವಿ, ಇನ್ನೊಂದು 10 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂತ ವೇಟ್ ಮಾಡಿ 400 ರುಪೀಸ್ ಪರ್ ಪರ್ಸನ್ಗೆ 100 ರುಪೀಸ್ 400 ರುಪೀಸ್ ಪೇ ಮಾಡಿ ನಾವು ಒಳಗೆ ಬಂದ್ವಿ. ಇವರೆಲ್ಲ ಬೇಗ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಸ್ವಿಮ್ಮಿಂಗಲ್ಲಿ ಇಳಿಬೇಕಂತ ಹೋದರು. ನನಗೆ ಸ್ವಲ್ಪ ನೀರಂದರೆ ಭಯ ಇರೋ ಕಾರಣ ನಾನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ರು. ಹೋಗೋ ದಾರಿಲಿ ಪಾಪ ಚಿಟ್ಟೆ ಸತ್ತೋಗಿತ್ತು. ನನಗೆ ಅದು ನೋಡಿ ಬೇಜಾರಾಯಿತು. ಎಷ್ಟು ಚೆನ್ನಾಗಿದೆ ಕಲರ್ ಅಂತ ನಂಗೆ ನೋಡಿ ಸ್ವಲ್ಪ ಬೇಜಾರಾಗಿ ನಾನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ನಾನು ಕೂಡ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಇವರೆಲ್ಲ ಆಲ್ರೆಡಿ ನೀರಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಒಂಥರ ಖುಷಿ, ನನಗೂ ಖುಷಿ ಆಯಿತು, ನನಗೂ ನೀರಲ್ಲಿ ಇಳಿಬೇಕು ಅಂತ. ಆದರೆ ನನಗಂತೂ ನೀರಂದರೆ ತುಂಬ ಭಯ. ಸೊ ನಾನಂತೂ ಆಡಲಿಲ್ಲ, ನೀರಲ್ಲಿ ಆಡಿದೆ ಸ್ವಲ್ಪ ತನಕ ಆಡಿ. ಅಂದರೆ ನನಗೆ ಸ್ವಿಮ್ಮಿಂಗ್ ಬರ್ದಿರೋ ಕಾರಣ ಸ್ವಲ್ಪ ನೀರಲ್ಲಿ ಸ್ವಲ್ಪ ಹಂಗೆ ನಿಂತ್ಕೊಂಡು ಬಂದೆ. ಇನ್ನೊಂದೇನಪ್ಪ ಬೇಜಾರಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಗರ್ಲ್ಸ್ಗೆ ಬಾಯ್ಸ್ಗೆ ಸಪ್ರೇಟ್ ಇರಲಿಲ್ಲ, ಅದೊಂದು ಬೇಜಾರಾಯಿತು. ಸಪ್ರೇಟ್ ಇದ್ದರೆ ಚೆನ್ನಾಗಿರ್ತಿತ್ತು, ಸ್ವಲ್ಪ ಇನ್ನೂ ಕಂಫರ್ಟಬಲ್ ಆಗಿರ್ತಾಯಿತ್ತು ಅಂತ ನನಗನ್ನಿಸ್ತು. ನೆಕ್ಸ್ಟ್ ಇಲ್ಲಿ ನೀರಲ್ಲಿ ಮುಳುಗಿ ಎದ್ದೇಳ್ತೀನಿ ಚಾಲೆಂಜ್ ಅಂತ ಹೇಳಿದ್ರು. 5 ನಿಮಿಷ ಚಾಲೆಂಜ್ ಕೂಡ ಮಾಡಿಲ್ಲ. ನೆಕ್ಸ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಟಾರ್ಗೆಟ್ ಮಾಡಿ ನೀರು ಹೊಡಿತಾಯಿದ್ರು ಎಲ್ಲರಿಗೂ. ನಮ್ಮದು ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಮತ್ತೆ ನಾವು ನಮ್ಮ PG ಕಡೆ ಹೋಗ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.